ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಇವತ್ತಿನ ಈ ಚರ್ಚೆ ತುಂಬಾನೇ ಮುಖ್ಯ ಆಗತ್ತೆ. ಯಾಕಂದ್ರೆ ನಾವು ಮಾತಾಡ್ತಿರೋದು ರಾಷ್ಟ್ರೀಯ ಏಕತಾ ದಿವಸದ ಬಗ್ಗೆ. ಈ ವರ್ಷ ಏನಿದ್ರ ವಿಶೇಷತೆ ಅಂದ್ರೆ ಸರ್ದಾರ್ ಪಟೇಲ್ರ 150ನೇ ಜನ್ಮ ವಾರ್ಷಿಕೋತ್ಸವ. ಮುಂಬರೋ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ಬರೋದು ಆಲ್ಮೋಸ್ಟ್ ಗ್ಯಾರಂಟಿ ಅಂತಾನೆ ಹೇಳಬಹುದು. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಅಕ್ಟೋಬರ್ 31 ಈ ದಿನಾಂಕ ಯಾಕೆ ಭಾರತದ ಸಮಗ್ರತೆಗೆ ಇಷ್ಟು ಮುಖ್ಯ? ಇದು ಕೇವಲ ಒಂದು ಜನ್ಮದಿನ ಅಷ್ಟೇನಾ? ಖಂಡಿತ ಇಲ್ಲ. ಇದು ಆಧುನಿಕ ಭಾರತದ ಅಡಿಪಾಯ ಹಾಕಿದ ದಿನ. ಇದರ ಹಿಂದೆ ಇರೋ ಕಾರಣಗಳೇನು? ಬನ್ನಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಚರ್ಚೆ 4 ಭಾಗಗಳಲ್ಲಿ ಸಾಗುತ್ತೆ. ಮೊದಲಿಗೆ ಸರ್ದಾರ್ ಪಟೇಲರು ಅಂದ್ರೆ ಏಕತೆಯ ಶಿಲ್ಪಿ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ರಾಷ್ಟ್ರೀಯ ಏಕತಾ ದಿವಸ ಅಂದ್ರೆ ಏನು ಅಂತ ವಿವರವಾಗಿ ನೋಡೋಣ. ಅದಾದ ನಂತರ ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಯೋಜನೆ ಮತ್ತು ಕೊನೆಗೆ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ 150ನೇ ವಾರ್ಷಿಕೋತ್ಸವದ ಬಗ್ಗೆ ಮಾತಾಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರನ್ನ ಸುಮ್ಮನೆ ಉಕ್ಕಿನ ಮನುಷ್ಯ ಅಂತ ಕರೆಯಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವರು ಅಖಂಡ ಭಾರತದ ಶಿಲ್ಪಿ. ಒಂದು ವೇಳೆ ಪಟೇಲರು ಇರ್ಲಿಲ್ಲ ಅಂದಿದ್ರೆ ಇವತ್ತು ನಾವು ನೋಡ್ತಿರೋ ಭಾರತದ ನಕ್ಷೆ ಬಹುಶಃ ಬೇರೆ ರೀತಿ ಇರ್ತಿತ್ತು. ಈ ಸಂಖ್ಯೆ ನೋಡಿ, 560ಕ್ಕೂ ಹೆಚ್ಚು. ಇದೇನು ಸುಮ್ನೆ ನಂಬರ್ ಅನ್ಕೋಬೇಡಿ. ಪಟೇಲ್ರ ಮುಂದಿದ್ದ ಸವಾಲು ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಒಂದ್ಸಲ ಯೋಚನೆ ಮಾಡಿ, ಪ್ರತಿಯೊಂದು ಸಂಸ್ಥಾನಕ್ಕೂ ತನ್ನದೇ ರಾಜ, ತನ್ನದೇ ಕಾನೂನು, ತನ್ನದೇ ಸೈನ್ಯ. ಇದೆಲ್ಲವನ್ನೂ ಒಟ್ಟುಗೂಡಿಸಿ ಒಂದೇ ದೇಶದ ಅಡಿಯಲ್ಲಿ ತರೋದು ಅಂದ್ರೆ ಸುಮ್ನೆನಾ? ನಿಜಕ್ಕೂ ಅಗಾಧವಾದ ಕೆಲ್ಸ. ಪ್ರಿಲಿಮ್ಸ್ನಲ್ಲಿ ಈ ನಂಬರ್ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಯಾಕೆ ಇವರನ್ನ ಉಕ್ಕಿನ ಮನುಷ್ಯ ಅಂತಾರೆ? ಕಾರಣ ಅವರ ರಾಜತಾಂತ್ರಿಕತೆ ಮತ್ತು ಬೇಕಾದಾಗ ತೆಗೆದುಕೊಳ್ತಿದ್ದ ಕಠಿಣ ನಿರ್ಧಾರಗಳು. ಜುನಾಗಢ್, ಹೈದರಾಬಾದ್ನಂತಹ ಸಂಸ್ಥಾನಗಳು ಭಾರತಕ್ಕೆ ಸೇರೋಕೆ ಒಪ್ಪದಿದ್ದಾಗ ಅವರು ಬೆಳೆಸಿದ ಸಾಮಧಾನ ಭೇದ ದಂಡನೀತಿ ಇದೆಯಲ್ಲ, ಅದರಿಂದಲೇ ಭಾರತ ಛಿದ್ರವಾಗೋದು ತಪ್ಪಿದ್ದು. ಮೇನ್ಸ್ ಎಕ್ಸಾಮ್ನಲ್ಲಿ ಪಟೇಲರ ಏಕೀಕರಣ ನೀತಿ ಬಗ್ಗೆ ವಿಶ್ಲೇಷಿಸಿ ಅಂತ ಪ್ರಶ್ನೆ ಬಂದ್ರೆ ಈ ಪಾಯಿಂಟ್ಸ್ ಅನ್ನ ಮರೆಯದೇ ಬರಿಬೇಕು. ಇಲ್ಲಿ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಗಮನಿಸಿ. ಉಕ್ಕಿನ ಚೌಕಟ್ಟು ಅಥವಾ ಸ್ಟೀಲ್ ಫ್ರೇಮ್. ಪಟೇಲರು ಮಾಡಿದ್ದು ಕೇವಲ ರಾಜ್ಯಗಳನ್ನ ಭೌಗೋಳಿಕವಾಗಿ ಒಂದು ಮಾಡಿದ್ದಲ್ಲ, ಆಡಳಿತಾತ್ಮಕವಾಗಿಯೂ ದೇಶ ಒಟ್ಟಾಗಿ ಇರಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೇವಲ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡೋ ಅಧಿಕಾರಿಗಳ ಒಂದು ಪಡೆ. ಅದೇ ಇವತ್ತಿನ IAS IPS ಸೇವೆಗಳು. ಇದು ಅವರ ದೂರದೃಷ್ಟಿಯಲ್ವಾ? ಸರಿ, ಪಟೇಲರ ಈ ಅದ್ಭುತ ಪರಂಪರೆಯನ್ನ ನಾವು ಇವತ್ತು ಹೇಗೆ ನೆನಪಿಸ್ಕೊಳ್ತಿದ್ದೀವಿ? ಬನ್ನಿ, ರಾಷ್ಟ್ರೀಯ ಏಕತಾ ದಿವಸ ಅಂದ್ರೇನು, ಅದರ ಮಹತ್ವ ಏನು ಅಂತ ನೋಡೋಣ. ರಾಷ್ಟ್ರೀಯ ಏಕತಾ ದಿವಸ ಇದನ್ನ ಪ್ರತಿ ವರ್ಷ ಅಕ್ಟೋಬರ್ 31ರಂದು ಆಚರಿಸಲಾಗುತ್ತೆ. ಇದು ಸರ್ದಾರ್ ಪಟೇಲ್ರ ಜನ್ಮದಿನ. ಆದ್ರೆ ಇದು ಕೇವಲ ಒಂದು ಹುಟ್ಟುಹಬ್ಬದ ಆಚರಣೆ ಅಲ್ಲ, ಅದಕ್ಕಿಂತ ಹೆಚ್ಚು. ಇದು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಯ ಮೌಲ್ಯಗಳನ್ನ ನಾವೆಲ್ಲರೂ ಮತ್ತೊಮ್ಮೆ ನೆನಪಿಸಿಕೊಳ್ಳುವ ದಿನ. ಈ ಟೈಮ್ಲೈನ್ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. 2014ರಲ್ಲಿ ರಾಷ್ಟ್ರೀಯ ಏಕತಾ ದಿವಸದ ಆಚರಣೆ ಶುರುವಾಗತ್ತೆ. ಕರೆಕ್ಟಾಗಿ ಒಂದೇ ವರ್ಷಕ್ಕೆ ಅಂದ್ರೆ 2015ರಲ್ಲಿ ಇದೇ ದಿನದ ಸ್ಫೂರ್ತಿಯಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ದೊಡ್ಡ ಯೋಜನೆ ಶುರುವಾಗತ್ತೆ. ನೋಡಿ ಹೇಗೆ ಒಂದು ಸಾಂಕೇತಿಕ ದಿನಾಚರಣೆ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಬದಲಾಯಿತು ಅಂತ. ಹಾಗಾದ್ರೆ ಆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆ ಅಂದ್ರೆ ಏನು? ಬನ್ನಿ ನೋಡೋಣ. ಇದು ಪಟೇಲರ ಏಕತೆಯ ಕನಸನ್ನ ಇವತ್ತಿಗೂ ಜೀವಂತವಾಗಿಡೋಕೆ ಮಾಡಿರೋ ಒಂದು ಅದ್ಭುತ ಪ್ರಯತ್ನ. ಈ ಸ್ಕೀಮ್ನ ಉದ್ದೇಶಗಳನ್ನ ಸುಮ್ನೆ ಒಂದು ಲಿಸ್ಟ್ ತರ ನೋಡ್ಬೇಡಿ. ಇದರ ಹಿಂದಿರೋ ಐಡಿಯಾ ಏನು ಅಂದ್ರೆ ದೇಶದ ಜನರನ್ನ ಭಾವನಾತ್ಮಕವಾಗಿ ಒಂದು ಮಾಡೋದು. ಅಂದ್ರೆ ಬೇರೆ ಬೇರೆ ರಾಜ್ಯದ ಜನರನ್ನ, ಅವರ ಸಂಸ್ಕೃತಿ, ಭಾಷೆ, ಹಬ್ಬ ಹರಿದಿನಗಳನ್ನ ಒಂದಕ್ಕೊಂದು ಪರಿಚಯ ಮಾಡಿಸೋದು. ಇದ್ರಿಂದ ನಾವೆಲ್ಲ ಒಂದು ಅನ್ನೋ ಭಾವನೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಮೇನ್ಸ್ನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಪ್ರಶ್ನೆ ಬಂದ್ರೆ ಇದನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ರಾಷ್ಟ್ರೀಯ ಏಕತಾ ದಿವಸ್ ಅನ್ನೋದು ಒಂದು ದಿನದ ಸ್ಫೂರ್ತಿ, ಒಂದು ಸೆಲೆಬ್ರೇಷನ್. ಆದ್ರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋದು ಆ ಸ್ಫೂರ್ತಿಯನ್ನ ವರ್ಷಪೂರ್ತಿ ಆಕ್ಷನ್ಗೆ ಇಳಿಸೋ ಒಂದು ಮೂವ್ಮೆಂಟ್. ಒಂದು ಥಿಯರಿ ಆದ್ರೆ ಇನ್ನೊಂದು ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಕಾಶಿ ತಮಿಳ್ ಸಂಗಮಂ.
ಯೋಚನೆ ಮಾಡಿ, ಉತ್ತರ ಭಾರತದ ಕಾಶಿ ಮತ್ತು ದಕ್ಷಿಣ ಭಾರತದ ತಮಿಳುನಾಡಿನ ನಡುವೆ ಸಾವಿರಾರು ವರ್ಷಗಳ ಸಂಬಂಧ ಇದೆ. ಆ ಹಳೆ ಸಂಬಂಧವನ್ನ ಮತ್ತೆ ಬೆಸೆಯೋಕೆ ಮಾಡಿರೋ ಕಾರ್ಯಕ್ರಮ ಇದು. ಈ ತರವ ಕಾರ್ಯಕ್ರಮಗಳಿಂದ ಏನಾಗುತ್ತೆ ಅಂದ್ರೆ ಜನ ನೇರವಾಗಿ ಬೆರೀತಾರೆ. ಅವರಲ್ಲಿರೋ ತಪ್ಪು ಕಲ್ಪನೆಗಳು ದೂರ ಆಗಿ ನಿಜವಾಗ್ಲೂ ನಾವೆಲ್ಲ ಒಂದೇ ಅನ್ನೋ ಫೀಲಿಂಗ್ ಬರುತ್ತೆ. ಸರಿ, ಈಗ ನಾವು ಈ ಚರ್ಚೆಯ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ 2025ರಲ್ಲಿ ನಡೀತಿರೋ ಸರ್ದಾರ್ ಪಟೇಲರ 150ನೇ ಜನ್ಮವಾರ್ಷಿಕೋತ್ಸವ. ಮುಂಬರೋ ಪರೀಕ್ಷೆಗಳಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರೋದು ಪಕ್ಕಾ. ಸೊ ಗಮನವಿಟ್ಟು ಕೇಳಿ. ಈ ನಂಬರ್ 150 ಇದು ನಿಮ್ಮ ತಲೆಯಲ್ಲಿರ್ಲಿ. ಈ ವರ್ಷದ ಆಚರಣೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದಕ್ಕೆ ಇದೇ ಕಾರಣ. ಸರ್ಕಾರದಿಂದ ಬರೋ ಪ್ರತಿಯೊಂದು ಅಪ್ಡೇಟ್ ಮೇಲೂ ಒಂದು ಕಣ್ಣಿಡಿ. ಈ ಸ್ಲೈಡ್ ಇದೆಯಲ್ಲ, ಇದು ಪ್ರಿಲಿಮ್ಸ್ಗೆ ಒಂದು ಚಿನ್ನದ ಗಣಿ ಇದ್ದಾಗೆ. ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಪ್ರಶ್ನೆ ಆಗಬಹುದು. ಮುಖ್ಯ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? ಉತ್ತರ ಗುಜರಾತ್ನ ಏಕತಾ ನಗರ. ಈ ಬಾರಿಯ ಸ್ಪೆಷಾಲಿಟಿ ಏನು? ಮಹಿಳಾ ಅಧಿಕಾರಿಯೊಬ್ರು ಗಾರ್ಡ್ ಆಫ್ ಆನರ್ನ ಲೀಡ್ ಮಾಡ್ತಾರೆ. ಇನ್ನು ಪೆರೇಡ್ನಲ್ಲಿ ಒಂದು ಯುನೀಕ್ ಕಂಟಿಂಜೆಂಟ್ ಇತ್ತು. ಯಾವುದದು? ಅದು BSFನ ಭಾರತೀಯ ತಳಿಯ ನಾಯಿಗರು. ಅದರಲ್ಲೂ ನಮ್ಮ ಕರ್ನಾಟಕದ ಹೆಮ್ಮೆಯ ಮುಧೋಳ ಹೌಂಡ್ ಮತ್ತು ರಾಂಪುರ್ ಹೌಂಡ್. ಈ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಅನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಸರ್ದಾರ್ 150 ಏಕತಾ ಯಾತ್ರೆ. ಇದನ್ನ 2 ಹಂತಗಳಲ್ಲಿ ಮಾಡ್ತಿದ್ದಾರೆ. ಫಸ್ಟ್ ಫೇಸ್ ತಳಮಟ್ಟದಲ್ಲಿ ಶುರುವಾಗುತ್ತೆ, ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪಾದಯಾತ್ರೆ. ಸೆಕೆಂಡ್ ಫೇಸ್ ಪಟೇಲರ ಹುಟ್ಟೂರಾದ ಕರಮ್ಸದ್ನಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿವರೆಗೂ ನಡೆಯೋ ಒಂದು ನ್ಯಾಷನಲ್ ಲೆವೆಲ್ ಯಾತ್ರೆ. ಅಂದ್ರೆ ತಳಮಟ್ಟದಿಂದ ಜನರನ್ನು ಒಗ್ಗೂಡಿಸಿ ರಾಷ್ಟ್ರಮಟ್ಟಕ್ಕೆ ತರೋ ಒಂದು ಪ್ರಯತ್ನ. ಈ ಆಚರಣೆ ಕೇವಲ ಪೆರೇಡ್ ಅಥವಾ ಯಾತ್ರೆಗೆ ಸೀಮಿತವಾಗಿಲ್ಲ. ಇಡೀ ದೇಶದ ಜನ ಇದರಲ್ಲಿ ಭಾಗವಹಿಸಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ರನ್ ಫಾರ್ ಯೂನಿಟಿ ಇದೆ, ಸರ್ದಾರ್ ಉಪವನ ಅಂತ ಗಿಡ ನೆಡೋ ಕಾರ್ಯಕ್ರಮ ಇದೆ, ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನೆ ಕೊಡೋಕೆ ವೋಕಲ್ ಫಾರ್ ಲೋಕಲ್ ಕ್ಯಾಂಪೇನ್ ಇದೆ, ಇನ್ನು ಯುವಕರನ್ನ ತಲುಪೋಕೆ ಮೈ ಭಾರತ್ ಅನ್ನೋ ಡಿಜಿಟಲ್ ಪೋರ್ಟಲ್ ಕೂಡ ಇದೆ. ಒಟ್ನಲ್ಲಿ ಇದೊಂದು ಕಂಪ್ಲೀಟ್ ಪ್ಯಾಕೇಜ್. ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಯೋಚನೆ ಮಾಡೋಣ. ಇದು ಮೇನ್ಸ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದು ವಿಶ್ಲೇಷಣಾತ್ಮಕ ಪ್ರಶ್ನೆ. ಹಳೇ ಇತಿಹಾಸದ ಆಚರಣೆ ಇವತ್ತಿನ ಆಧುನಿಕ ಸವಾಲುಗಳನ್ನ ಹೇಗೆ ಎದುರಿಸುತ್ತೆ? ಇದಕ್ಕೆ ಉತ್ತರ ಬರಿಬೇಕಾದ್ರೆ ಪಟೇಲರ ಆದರ್ಶಗಳನ್ನ ಇವತ್ತಿನ ಪರಿಸ್ಥಿತಿಗೆ ಹೋಲಿಸಬೇಕು. ಪ್ರಾದೇಶಿಕತೆ, ಭಾಷಾವಾರು ವಿವಾದ, ಈ ತರದ ಸಮಸ್ಯೆಗಳಿಗೆ ಪಟೇಲರ ರಾಷ್ಟ್ರವೇ ಮೊದಲು ಅನ್ನೋ ನೀತಿ ಹೇಗೆ ಉತ್ತರ ಆಗ್ಬೋದು ಅಂತ ವಿಶ್ಲೇಷಿಸಬೇಕು. ಅವರ ದೃಢತೆ, ಅವರ ರಾಜತಾಂತ್ರಿಕತೆ ಇವತ್ತಿಗೂ ಪ್ರಸ್ತುತ. ಈ ಆಚರಣೆಗಳು ಆ ಮೌಲ್ಯಗಳನ್ನ ಮತ್ತೆ ನೆನಪಿಸೋಕೆ ಸಹಾಯ ಮಾಡ್ತವೆ. ಇದೇ ಪಾಯಿಂಟ್ಸ್ ಇಟ್ಕೊಂಡು ನೀವು ಒಂದು ಉತ್ತಮವಾದ ಉತ್ತರವನ್ನ ರೂಪಿಸಬಹುದು.